ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ಜಾತಿ ಜನಗಣತಿ ವರದಿಗಳನ್ನು ಜಾರಿಗೆ ತರದೆ ಹಿಂದುಳಿದ ವರ್ಗಗಳಿಗೆ ದ್ರೋಹ ಎಸಗಿದ್ದಾರೆ ಎಂದು ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯಾಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ರಘು ಕೌಟಿಲ್ಯ ಇಂದು ನೇರ ಆರೋಪವನ್ನ ಮಾಡಿದ್ದಾರೆ. ಅವರು ಇಂದು ಬಿಜೆಪಿ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 2013ರಿಂದ ಹಿಂದುಳಿದ ವರ್ಗಗಳ ಕಲ್ಯಾಣದ ಹೆಸರಿನಲ್ಲಿ ಕೇವಲ ಮಾತಿನ ಶೂರರಾಗಿರುವ ಸಿದ್ದರಾಮಯ್ಯ ಅವರು ಬದ್ಧತೆಯ ರಾಜಕಾರಣದ ಕೊರತೆಯಿಂದ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದ್ದಾರೆ ಎಂದು ಕಿಡಿಕಾರಿದರು. ಇನ್ನು ಈ ವರದಿಗಾಗಿ 600 ಕೋಟಿ ರೂಪಾಯಿ ತೆರಿಗೆ ಹಣ ಪೋಲು ಮಾಡಲಾಗಿದೆ. 2013ರಲ್ಲಿ ಮೂಲ ಕಾಂಗ್ರೆಸ್ಸಿಗರನ್ನ ಮೂಲೆಗೆ ಹಾಕಿ ಅಧಿಕಾರದ ಚುಕ್ಕಾಣಿ ಹಿಡಿದ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿಯ ವಿಷಯದಲ್ಲಿ ಬರೀ ಮಾತಿನ ಶೂರರಾದರು. ಒಬಿಸಿ ಸಮುದಾಯಗಳ ಆಶೋತ್ತರಗಳಿಗೆ ಕವಡೆ ಕಾಸಿನ ಕಿಮ್ಮತ್ತು ಸಿಗದಂತೆ ಮಾಡಿದ್ರು. ಇನ್ನು ಸಮೀಕ್ಷೆ ಹೆಸರಿನಲ್ಲಿ 600 ಕೋಟಿ ರೂಪಾಯಿ ತೆರಿಗೆ ಹಣವನ್ನ ಮುಳುಗಿಸಿ ಕೈತೊಳೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು. ಇನ್ನು 2014ರಲ್ಲಿ ಕಾಂತರಾಜ್ ಆಯೋಗಕ್ಕೆ ಜಾತಿ ಜನಗಣತಿ ಜವಾಬ್ದಾರಿ ಕೊಡಲಾಯಿತು. ಅನಂತರ ಜಯಪ್ರಕಾಶ್ ಹೆಗಡೆ ಆಯೋಗಕ್ಕೆ ವಹಿಸಲಾಯಿತು. ಕೊನೆಗೆ 10 ವರ್ಷದ ನಂತರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೆಸರಿನ ಜಾತಿ ಜನಗಣತಿ ವರದಿ ಮೂಲೆಗೆ ಸೇರಿತು. ಇನ್ನು ಬಿಹಾರದ ನಿತೀಶ್ ಕುಮಾರ್, ತೆಲಂಗಾಣದ ರೇವಂತ್ ರೆಡ್ಡಿ 1 ವರ್ಷದ ಕಾಲಮಿತಿಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನ ಸಿದ್ದರಾಮಯ್ಯ ಅವರು 10 ವರ್ಷ ಕಾಲಹರಣ ಮಾಡಿ ಒಬಿಸಿ ಸಮುದಾಯಗಳನ್ನ ದಿಕ್ಕು ತಪ್ಪಿಸಿದ್ದಾರೆ ಎಂದು ಹೇಳಿದರು. ಜನಗಣತಿ ಸಾಮಾಜಿಕ ಸಮೀಕ್ಷೆಯ ಹೆಸರಿನಲ್ಲಿ ಈ ಸಮುದಾಯಗಳಿಗೆ ಆದಂಥ ವಂಚನೆ ಕಾಂಗ್ರೆಸ್ ಸರ್ಕಾರ ಸುಮಾರು ದೇವರಾಜ ಅರಸರ ಅವಧಿ ಮೀರಿ ದಾಖಲೆ ಮಾಡಿದ್ದೇನೆ ಅಂತ. ಆ್ಯಕ್ಚುಲಿ ಸಿದ್ದರಾಮಯ್ಯ ದೇವರಾಜ ಅರಸು ಅವರು ದಾಖಲೆ ಮುರಿದಿಲ್ಲ. ದೇವರಾಜ ಅರಸು ಅವರು ನಾನ್ ಸ್ಟಾಪ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಬ್ರೇಕಿಂಗ್ ಮುಖ್ಯಮಂತ್ರಿ. ಇರಲಿ, ಈ ಅವಧಿಯಲ್ಲಿ ಈ ಸಮುದಾಯಗಳಿಗೆ ಯಾವುದೇ ರೀತಿಯಾದಂತಹ ಸವಲತ್ತು, ಸೌಲಭ್ಯ, ಕಾರ್ಯಕ್ರಮ, ಯೋಜನೆಗಳನ್ನು ಕೊಡದೆ ವ್ಯವಸ್ಥಿತವಾಗಿ ವಂಚನೆ ಮಾಡಲಾಯಿತು. ಜಾತಿ ಗಣತಿಯ ಹೆಸರಿನಲ್ಲಿ ಮೂಗಿಗೆ ತುಪ್ಪ ಸವರಿ ಜಾತಿ ಗಣತಿಯ ವರದಿ ಮತ್ತು ಆಯೋಗ ಮತ್ತು ಸಮೀಕ್ಷಾ ವರದಿಗಳನ್ನು ಕಾಲಕಸದಂತೆ ಕಂಡರು. ತಮ್ಮ ರಾಜಕೀಯ ಅಧಿಕಾರದ ರಕ್ಷಣೆಗಾಗಿ ಒಟ್ಟಾರೆ ಜಾತಿ ಗಣತಿ ಮತ್ತು ಸಾಮಾಜಿಕ ಸಮೀಕ್ಷೆಗೆ ಖರ್ಚಾಗಿದೆ ಅಂತ ಹೇಳ್ತಾರೆ. ಇದನ್ನು 3 ತಿಂಗಳಲ್ಲಿ ನಾವು ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿ ಮಾಡ್ತೀವಿ ಅಂತ ವಾಗ್ದಾನ ಮಾಡೋದು ಜನರಿಗೆ, ವಿಶೇಷವಾಗಿ ಹಿಂದುಳಿದವರಿಗೆ. ಆದರೆ ಅದನ್ನು 3 ತಿಂಗಳಾದರೂ ಇಲ್ಲ, 6 ತಿಂಗಳಾದರೂ ಇಲ್ಲ, ವರ್ಷ ಆದರೂ ಇಲ್ಲ. ನನ್ನ ಪ್ರಕಾರ 1 ಕೋಟಿ ಜನರ ಸಮೀಕ್ಷೆ ಮಾಡದೆ ಅಪೂರ್ಣಗೊಂಡಿರ್ತಕ್ಕಂಥ ಮಧುಸೂದನ್ ವರದಿ ಅಂತಕ್ಕಂಥದ್ದು ಮಾಹಿತಿ. ಇನ್ನು ಸ್ವೀಕಾರ ಮಾಡದೆ ಹೋದರೆ ಇತಿಹಾಸದಲ್ಲಿ ನಾನು ಎಲ್ಲಿ ಕಪ್ಪು ಚುಕ್ಕೆ ಆಗಿಬಿಡ್ತೀನಿ. ಬರೀ ಸ್ವೀಕಾರ ಮಾಡಿದ್ದಷ್ಟೇ. ಅವ್ರಿಗೆ ಗೊತ್ತಿತ್ತು ಆಲ್ರೆಡಿ ವರದಿ ರೆಡಿ ಆಗಿದೆ, ಮತ್ತೊಂದಾಗಿದೆ, ಇಷ್ಟು ಜನರದು ಅಂತ. ಮುಖ್ಯಮಂತ್ರಿ ಸ್ಥಾನ ಎಲ್ಲಿ ಕುಸ್ತೋಗ್ಬಿಡ್ತದೋ, ಕಳೆದೋಗ್ಬಿಡ್ತದೋ ಅಂಥೇಳಿ ಅದನ್ನು ಮುಟ್ಟಕ್ಕೆ ಸದಾ ಹೋಗಲಿಲ್ಲ. ಯಾವಾಗ ದೆಹಲಿಗೆ ಕರೆದು ನೀವು ರಾಜೀನಾಮೆ ಕೊಡ್ರಿ ಅಂತ ಹೇಳಿದ್ರು ಅಂಥೇಳಿ ತರಾತುರಿಲಿ ಬಂದು ರಾಜೀನಾಮೆ ಕೊಡೋ ಹಿಂದಿನ ದಿನ ಆ ವರದಿಯನ್ನು ಆಯೋಗದ ಇವ್ರನ್ನದೆಲ್ಲ ತಮಗೆ ಗೊತ್ತಿದೆ. ಅಂದರೆ ಅರ್ಥ ಏನು ಅಂದರೆ ಇವ್ರು ಬೇಕಾದಾಗ ತರಿಸ್ಕೊಂಡ್ರು ಅಂದರೆ ಇದು ಯಾವತ್ತೂ ಸಿದ್ಧ ಆಗಿತ್ತು. ಆದರೆ ವರದಿಯನ್ನು ಸ್ವೀಕಾರ ಮಾಡೋ ಮನಸ್ಸೇ ಮಾಡಲಿಲ್ಲ. ಅಂದರೆ ಸಿದ್ದರಾಮಯ್ಯನವ್ರಿಗೆ ಹಿಂದುಳಿದ ಸಮುದಾಯಗಳ ಬಗ್ಗೆ, ಶೋಷಿತರ ಸಮುದಾಯಗಳ ಬಗ್ಗೆ, ದಮನಿತ ಸಮುದಾಯಗಳ ಬಗ್ಗೆ ಇದ್ದದ್ದು ಕೇವಲ ಕೃತಕವಾದ ಪ್ರೀತಿ, ಕೃತಕವಾದ ಬದ್ಧತೆ, ಮೊಸಳೆ ಕಣ್ಣೀರಿನ ನೀತಿ ಅಂತ ಹೇಳಲು ಬಯಸ್ತೀನಿ. ಈ ಕ್ಷಣಕ್ಕೂ ಅಲೋಕೇಶನ್ ಆಗಿಲ್ಲ ಯಾವ ನಿಗಮಗಳಿಗೆ. ಇವಾಗ ಸ್ಥಳೀಯವಾಗಿರುವಂಥ ಬ್ಯಾಕ್ವರ್ಡ್ ಕ್ಲಾಸ್ ಅಭಿವೃದ್ಧಿ ಕಚೇರಿ ಕೇಳ್ಬೋದು ನೀವು ಮಾಹಿತಿ ತಗೊಳ್ಳೋದು. ಹಾಸ್ಟೆಲ್ಗಳಲ್ಲಿ ಮಕ್ಕಳುಗಳು ವರಂಡಾದಲ್ಲಿ ಮನಿಕೊಳ್ಳೋ ಪರಿಸ್ಥಿತಿ ಬಂದಿದೆ. ಯಾವ ಹೊಸ ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡಲಿಲ್ಲ. ಹೇಳ್ತಾ ಹೋಗ್ತಾ ಇದ್ರೆ ವಿಷಯಾಂತರ. ಒಟ್ಟಾರೆ ಹಿಂದುಳಿದ ವರ್ಗಗಳನ್ನು ಸಂಪೂರ್ಣವಾಗಿ ಕಡೆಗಣಿಸಿರ್ತಕ್ಕಂಥ ಈ ಸರ್ಕಾರ ಇವತ್ತು ಹಿಂದುಳಿದವರ ಶಾಪಕ್ಕೆ ಗುರಿಯಾಗಿದೆ. ಈ ದೃಷ್ಟಿಯಲ್ಲಿ ಸುಮಾರು 600 ಕೋಟಿ ಹಣ
ಇವತ್ತು ವ್ಯಯ ಆಗಿದೆ, ನೀರಿನಲ್ಲಿ ಹೋಮ ಆಗಿದೆ. ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯು ಇದನ್ನು